ಹೊಡೀರಿ ಶಾವ್ಗೆ ಮಜ್ಜಿಗೆ ಐದನಾರ ನಿಮ್ಮ ಸಿ ಎಮ್ ಯುದ್ಧ ಬೇಡ ತಿಳತ್ತನ್ರಿಪ್ಪ. ಎದಕ್ಕೆ ರಿಸ್ಕ್ ತೊಗೊಳತ್ತೀರ ಅವನು ನೀರದು ಬಂದ್ ಮಾಡಿಕೆಟ ನೀರು ನಮಗೆ ಬಿಟ್ಟು ಬಿಡ್ರಿ ಹಂಗೆ ಕುಡ್ಕೊಂಡು ಬದುಕಿ ಬಿಡ್ತೀವಿ. ಅಯ್ಯಯ್ಯೋ ಸುಮ್ ಕುಂದ್ರಲೇ ಮಗನ ಸುಮ್ ಕುಂದ್ರ ಮತ್ತು ಅವನು ಬಡಗಿಲೆ ಅವನ್ನ ಕೃಷಿ ಅವನು ಪಾಕಿಸ್ತಾನಕ್ಕೆ ಹೋಗಿಲ್ಲ ಇಲ್ಲೇ ಸಮಾಧಿ ಹೋಗಿ ಬೋಸ್ಟಿಕ್ಕೆ ಸುಮ್ಮನೆ ನಾಯಕ ಕುಂದ್ರ ಅವನು. ಲೇ ನೀನು ಸಿ ಎಮ್ ಅವನು ಲೇ ಅದು ಕರ್ನಾಟಕ ಸಿ ಎಮ್ ಅಂತ ಹೇಳಕ್ಕೆ ನಾಚಿ ನಮಗೆ ಅವನು ಯುದ್ಧ ಬೇಡ ಹೇಳ್ತಿಯಲ್ಲೋ ಮಗನ. ಎಲ್ಲರೂ ಯುದ್ಧ ಯಾವಾಗ ನಡಿತೈತೆ ಅನ್ನತ್ತಾರ ಅವನು. ನೀನು ಮರ ಯುದ್ಧ ಬೇಡ ಅನ್ನತ್ತೆ ಅವನು. ಏನು ಅವ್ರು ಬಂದು ಕೇಟ್ ನಮ್ಮನ್ನ ಎಲ್ಲಾರನ್ನ ಹಂಗೆ ಹೊಡ್ರಪ್ಪ ಅವನು. ನಾ ಹಿಂಗೆ ಸುಮ್ ಕೈ ಕಟ್ಟೋದು ಕುಂದ್ರು ನಾನು ಅವನು. ಆಗಿದ್ದಲ್ಲಿ ನೀ ಯಾವ್ದು ಹೇಳ ಅವನು. ನಮ್ಮ ಮೋದಿ ಮತ್ತೆ ಹೇಳಿದಾತ ಅವನು ಯುದ್ಧ ಮಾಡೋದಂದ್ರೆ ಮಾಡೋದು ಯಾವ ಬರ್ತಾನೆ ಬರಲಿ ಅರ್ಥ ಬಿಡ್ತೀವಿ. अरे भाई और बहनों, सारे देश बोल रहा है युद्ध करने के लिए. हम युद्ध करेंगे, पाकिस्तान का नामो निशान मिटा देंगे, सब कुछ छीन लेंगे उसके पास. ನೋಡ್ರಿ ಅಣ್ಣಾರ, ನಾ ಹೇಳಿದ್ದೆ ನೀವು ತಪ್ಪು ತಿಳ್ಕೊಳತ್ರಿ. ನಾನು ಯುದ್ಧ ಬೇಡ ಅಂತ ಹೇಳಿಲ್ಲ. ಅವನವನು ಯುದ್ಧ ನಡೀಲಿ ಬೇಡ ಯಾರು ಆದ್ರೆ ಯುದ್ಧ ಕೊನೆ ಆಪ್ಷನ್ ಆಗಿರ್ಬೇಕು, ಫಸ್ಟ್ನೇ ಆಪ್ಷನ್ ಆಗಿರ್ಬಾರ್ದು ಯಾವತ್ತಿದ್ರು ಅಂತ ಅಟ್ಟ ಹೇಳಿನ ಅವನವನು. ನೀವು ಎದಕ್ಕೆ ಸುಳ್ಳು ಯುದ್ಧ ಮಾಡ್ತೀರಿ? ಸುಮ್ ಕೈ ಕಟ್ಕೊಂಡು ಕೂತ್ಬಿಡ್ರಿ. ಏನು ಸತ್ತವ್ರ ನಮ್ಮ ಮನೆಯವ್ರ ಬೇರೆದವ್ರು ಅವರೆಲ್ಲ ಸತ್ತವ್ರು, ನಮಗೆ ಸಂಬಂಧ ಇಲ್ಲವ್ರು. ಕೊಯ್ಲಿ ಎಂತೆಂಥವ್ರಿಗೆ ಸಾವು ಬಂದೈತಿ. ಈ ನನ್ನ ಮಗನಿಗೆ ಸಾವು ಬಂದಿಲ್ಲಲ್ಲೋ ಮರ, ಇನ್ನೂ ಸಾವು ಬಂದಿಲ್ಲಲ್ಲ. ಮೋದಿ ಅಣ್ಣಾರ, ಇವನಿಗೆ ಒಂದೆರಡು ವೀಸಾ ಪಾಸ್ಪೋರ್ಟ್ ಮಾಡಿಸ್ಕಿಟ್ಟು ಇವನ್ನ ಪಾಕಿಸ್ತಾನಕ್ಕೆ ಕಳಿಸ್ರಿಪ್ಪ. ಆ ಉಳ್ಕೆದವ್ರನ್ನ ಎದಕ್ಕೆ ಕಳ್ಸಾತ್ರಿ? ಹೋಗ್ಲಾರ್ದವ್ರನ್ನ ಇಂಥವ್ರನ್ನ ಇಂಥವ್ರನ್ನ ಕಳಿಸ್ರಿ. ಅವನವನು ಪಾಕಿಸ್ತಾನಕ್ಕಂತ ಹುಟ್ಟ್ಯಾರ ನನ್ನ ಮಕ್ಳು, ಇಂಡಿಯಾ ಹಾಳು ಮಾಡಕ್ಕೆ ಬಂದಾರ ಅವನವನು. ಎದಕ್ಕೆ ಇಂಡಿಯಾದಾಗ ಹುಟ್ಟ್ಯಾರನ? ರೀ ಅಣ್ಣಾರ, ಮೊದಲು ಇವನು ಕಳಿಸ್ರಿ. ಇವನ ನಾವು ಸಿ ಎಮ್ ಅಲ್ಲ ಅವನವನು ಪಿ ಎಮ್ ಮಾಡಿ ಕೂರಿಸ್ತಿ ಆಗಿದ್ದಲ್ಲ ಅವನು. ನಮ್ಮ ದೇಶಕ್ಕೆ ಕಳಿಸ್ರಿ ಅವನವನು. ಮುಸ್ಲಿಮ್ ಅಲ್ಲ ಹೌದಲ್ಲ, ಮುಸ್ಲಿಮ್ ಮರ್ಲಿಕ್ಕಂದ್ರೆ ನಡೀತಿತ್ತು ಆಗಿದ್ದಲ್ಲ ಅವನವನು. ಜಂಡ್ರಿ ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡಿಕೆಟ್ ಆಗಿದ್ದಾರೆ. ಒಳ್ಳೆ ವಾಪಸ್ ನಾವು ಇವನು ಸಿ ಎಮ್ ಮಾಡೇ ಮಾಡ್ತೀವಿ ಆಗಿದ್ದಲ್ಲಿ ನಮ್ಮ ಕಡೆ ಕಳಿಸ್ರಿ ಅವನವನು. ಏನ್ರಿ, ಈ ಹುಲಿಯಾನ್ ಮುಟ್ಟೋಕೆ 2 ಗುಂಡಿಗೆ ಬೇಕು, 2 ಗುಂಡಿಗೆ 5 ಗ್ಯಾರಂಟಿ ಭಾಗ್ಯ ಕೊಟ್ಟಿದ್ದೀನಿ ಕರ್ನಾಟಕ ಜನತೆಗೆ. ಅವ್ರನ್ನ ಪಾಕಿಸ್ತಾನ ಕಳ್ಸಕ್ಕೆ ಬಿಟ್ಟು ಬಿಡ್ತಾರ? ನೋ ವೇ, ಚಾನ್ಸೇ ಇಲ್ಲ. ಗ್ಯಾರಂಟಿ ಆ ನಮ್ಮನೆ ಡೇಂಜರ್ ಅದಾವ ನಮ್ಮ ಮುಟ್ಟಕ್ಕಾಗೋದಿಲ್ಲ ಯಾರನ್ನೂ ನನ್ನ. ಭಾಗ್ಯ ಎನ್ನಲಿ ದುರ್ಭಾಗ್ಯ ಎನ್ನಲಿ. ಲೇ ನನ್ನ ಮಗನ, ನಿನ್ನ ಗ್ಯಾರಂಟಿ ಹಿಂದೆ ನೋಡು ಅವನವನು ಕಸದ ರಾಶಿ ಹೆಂಗಾಗೈತ್ಲ, ಅದೊಟ್ಟು ನಿನ್ನ ಗ್ಯಾರಂಟಿಯಿಂದನೇ ಆಗೋದು ಮಗನ. 5 ವರ್ಷ ಬಿಟ್ಟು ಅಂತೇಳಿ ಕರ್ನಾಟಕದ ಪೂರ್ತಿ ಹಿಸ್ಟ್ರಿ ಕಾಸ್ದಾಗ ಇರ್ತದೆ A to Z ಅವನವನು. ಇಲ್ಲಲ್ಲೋ ಮರ್ಯ ನೀನು ಒಬ್ರಿಗೆ ಕೆಲಸ ಕೊಡಿಸೇ ಇಲ್ಲ, ಏನವನು ಒಬ್ರಿಗೆ ಒಂದೀಟು ಏನು ಉಪಯೋಗ ಮಾಡಿಲ್ಲಲ್ಲೋ ಮಗನ. 5 ಗ್ಯಾರಂಟಿ ಹಾಕು ರೊಕ್ಕ ಅವನವನು. ಯಾವ್ದಾರ ಒಂದು ಬಿಸ್ನೆಸ್ ಅಲ್ಲಿ ಇಲ್ಲಿ ಹಾಕಿದ್ದಪ್ಪ ಅಂದ್ರೆ ಅವನವನು ಅರ್ಧ ಕರ್ನಾಟಕದ ಪಾಪ್ಯುಲೇಷನ್ ಜನತೆಗೆ ಕೆಲಸ ಕೊಡಿಸ್ಬೋದಿತ್ತು ಮಗನ. ಏನು ಮಗನ ಅಟ್ಟೋಕೊಂಡು ಮಂದಿ ಅನ್ಎಂಪ್ಲಾಯ್ ಮಾಡಿಕೆಟ್ ನಿನಗೇನು ಸಿಕ್ತು? ಒಬ್ಬರಿಗೂ ಗೌರ್ಮೆಂಟ್ ನೌಕರಿ ಇಲ್ಲ, ಕಾಲ್ಫಾರ್ಮ್ ಆಗಿಲ್ಲ, ಏನೂ ಇಲ್ಲ. ಅವನವನು ಕಸ ಹೊಡೆಯೋರು ಸತ್ಯಕ್ಕೆ ಅವನವನು ಮೊದಲ ವಾರದಾಗ 2-3 ಸಲ ಹೊಡೆದಿದ್ದಾರೆ, ಈಗ ವಾರಕ್ಕೆ 1 ಸಲ ಬರ್ತಾರಿಲ್ಲ. ಮೋದಿಜಿ ನಿಮಗೊಂದು ರಿಕ್ವೆಸ್ಟ್, ಅವನವನು ವೀಸಾ ಮಾಡಿಸ್ಲಾರ್ದವ್ರಿಗೆ ಪಾಕಿಸ್ತಾನಕ್ಕೆ ಕಳ್ಸೋದು ಬೇಡ್ರಿ ಹಿಂದೂಗಳನ್ನ. ಈ ನನ್ನ ಮಕ್ಕಳಿಗೆ ಕಳಿಸ್ರಿಪ್ಪ. ಪಾಕಿಸ್ತಾನದ ಭಗ್ನ ಪ್ರೇಮಿಗಳು ಅವನವನು ಅಂಗಿ ಚಡ್ಡಿ ಎಲ್ಲ ಹರ್ಕೋತಿರ್ತಾರಲ್ಲ ಅವನವನು, ಇಂಥವ್ರನ್ನ ಕಳಿಸ್ರಿ ಅವನವನು. ಯಾವ್ದು ತಾಲಿಬಾನ್ ಧ್ವಜ ಹಿಡ್ಕೊಂಡಿರ್ತಾರಲ್ಲ ಅವ್ರನ್ನ ಮೊದಲು ಕಳಿಸ್ರಿ. ಎಲ್ಲಾರನ್ನು ಮೊದಲು ಗೋಳೆ ಹಾಕಿ ಅವ ಕಡ್ದಬ್ರಿ. ಆ ಕಡ್ದಬ್ಬಿಕೆಟ್ ಯುದ್ಧ ಚಾಲು ಮಾಡ್ರಿ, ಹಂಗೆ ಮಾಡಬೇಡ್ರಿ. ಹೌದ್ರಿ ಮೋದಿ ಮಾಡ್ತಾರ ಇವ್ರು ಅವನವನು. ನಮ್ಮವ್ರ ನಮ್ಮ ಗೂಡನ ಇದಕ್ಕೆಟ್ ನಮ್ಮ ಬೆನ್ನಿಗೆ ಚುರಿ ಹಾಕು ನನ್ನ ಮಕ್ಕಳದಾರ. ಇವ್ರನ್ನ ಮೊದಲ ಕಡ್ದಬ್ರಿ ಎಲ್ಲಾರನು. ಅವನವನು ಪಾಕಿಸ್ತಾನ ಪ್ರೇಮಿಗಳು ಯಾರ್ಯಾರದ ಹುಡುಕ್ಯಾಡ್ರಿ ಅವನವನು. 1 ತಿಂಗಳು ಪೂರ್ತಿ ತಗೋರಿ ಬ್ಯಾಡ ಅಂದಿಲ್ಲ, ಒಟ್ಟರನ್ನ ಹುಡುಕ್ಯಾಡ್ಕೆಟ್ ಆ ಕಡ್ದಬ್ಬಿಕೆಟ್ ಪೂರ್ತಿ ಪಾಕಿಸ್ತಾನ ಸರ್ವನಾಶ ಮಾಡಿಬಿಡ್ರಿ. ಅದ್ರ ಹೆಸರು ಏನೂ ಉಳಿಸ್ಬೇಡ್ರಿ, ಎಲ್ಲ ಹರದಕ್ಕೆ ಚೇಂಜ್ ಆಗಿರ್ಬಾರ್ದು.